ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಈಶ್ವರೇಶು. ಇವತ್ತು 5 ಗಂಟೆಗೆ ಎದ್ದು ದೇವಸ್ಥಾನ ಹತ್ರ ಬಂದಿದ್ದೆ. ಶ್ರೀ ಮುಡಬಸವೇಶ್ವರ ಸ್ವಾಮಿ ದೇವಸ್ಥಾನದ ಗುರುಪ್ರವೇಶಕ್ಕೆ ಒಂದು ಕಾರ್ಯ ಮಾಡಬೇಕಾಗಿತ್ತು. ಅದೇನಂತ ಹೇಳಿದ್ರೆ ಗಂಗೆ ಪೂಜೆ ಮಾಡಬೇಕಾಗಿತ್ತು. ಆ ಕಾರ್ಯಕ್ಕೆ ನಮ್ಮೂರಿನ ಸಕಲ ಹೆಣ್ಣು ಮಕ್ಕಳೆಲ್ಲ ಕುಂಭೋತ್ಸವ ನೆರವೇರಿಸಿದ್ರು. ಪೂಜೆಗೆ ಒಂದೆರಡು ದೇವರುಗಳನ್ನ ತಗೊಂಡೋಗ್ತಾರೆ. ಅದರಲ್ಲಿ ನಮಗೆ ಹೊಸಳಿ ದೇವ್ರನ್ನ ತಗೊಂಡೋಗ್ಬೇಕು ಅಂತ ಆಸೆ ಇತ್ತು. ಹಂಗೆ ಹೆಣ್ಮಕ್ಳೆಲ್ಲ ತಂದಿದ್ದ ಕುಂಭನೆಲ್ಲ ಒಳಗಿಟ್ಟು ಹಾಲುಗ್ಸಿದ್ದಾಯ್ತು. ಅಲ್ಲಿಂದ ಫಂಕ್ಷನ್ ಅಲ್ಲಿ ಬಂದೆ ನೋಡೋಣ ಅಂತ. ಕೆಲವೇ 15 ನಿಮಿಷದಲ್ಲಿ ಧರ್ಮಸಭೆ ಶುರುವಾಗಲಿದೆ. ಎಲ್ಲ ಯುವಕರು ಬರಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೆಲ್ಲ ಆದ್ಮೇಲೆ ಒಳ್ಳೆಟ್ಟಿ ದೇವ್ರನ್ನ ತಗೊಂಡೋಗಕ್ಕೆ ಅವ್ರ ಊರವರೆಲ್ಲ ಬಂದಿದ್ರು. ದೇವ್ರನ್ನ ಕಳ್ಸಿಕೊಟ್ಟು ನಾವು ಸೀದಾ ಫಂಕ್ಷನ್ ಹಾಲ್ ಕಡೆ ಹೊರಟ್ವಿ. ಇಲ್ಲಿಗೆ ಬಂದಿದ್ದು ಏನಕ್ಕಪ್ಪ ಅಂತ ಹೇಳಿದ್ರೆ ಮೂಮೆಂಟ್ ಇಸ್ಕೊಳಕ್ಕೆ. ನಾನಂತರೂ ಓಪನ್ ಅಪ್ ಆಗಿ ಹೇಳ್ತೀನಿ, ಯಾರನ್ನ ಮೆಚ್ಚೋಕ್ಕೋಸ್ಕರ ನಾನು ಮಾತಾಡಲ್ಲ. ಹಂಗೆ ಈ ದೇವ್ರು ಅಂತ ಬಂದಾಗ ನನಗೆ ತುಂಬಾ ಅಂದ್ರೆ ತುಂಬಾ ನಂಬಿಕೆ ಇದೆ ಈ ದೇವ್ರ ಮೇಲೆ. ನಮ್ಮೂರಿಗೆ ಈ ದೇವ್ರು ಬಂದಾಗ ಯಾವತ್ತೂ ಕೂಡ ಅವ್ರ ಊರಿಗೆ ಸುಮ್ಮನೆ ಹೋಗಿಲ್ಲ. ನಮ್ಮೂರಿನ ಜನಗಳಿಗೆ ಏನು ಆಗ್ಲದಂಗೆ ನೋಡ್ಕೊಳತ್ತೆ. ಹಂಗೆ ಎಲ್ಲಾ ಕೆರೆಗೂ ಹೋಗಿ ಅಲ್ಲೇನ್ ತಪ್ಪಾಗಿದೆ ಅದನ್ನ ಸರಿಪಡಿಸುತ್ತೆ. ಅದೇ ರೀತಿ ನಮ್ ಕೆರೆಗೂ ಕೂಡ ಹೋಗಿತ್ತು. ಹಂಗಂತ ನಾವೇನೋ ತಪ್ಪು ಮಾಡಿದೀವಿ ಅಂತ ಅಲ್ಲ. ಅಲ್ಲಿಂದ ಸೀದಾ ದೇವಸ್ಥಾನ ಹತ್ರ ಬಂತು ದೇವ್ರು. ಈ ದೇವ್ರು ಟ್ಯಾಕ್ಟ್ರಿ ಎಲ್ಲ ಹತ್ತಲ್ಲ, ನಡ್ಕೊಂಡೇ ಹೋಗೋದು. ಮಂಗಳಾರತಿ ಎಲ್ಲ ಮಾಡ್ಕೊಂಡು ಅವ್ರ ಊರವರೆಲ್ಲ ಬಂದಿದ್ರು, ಒತ್ಕೊಂಡು ಹೊರಟ್ರು. ಗಾಯ್ಸ್, ನನಗೆ ರಿಯಲಿ ತುಂಬ ಖುಷಿ ಕೊಡ್ತಾ ಇದೆ. ಏನಂತ ಹೇಳಿದ್ರೆ ಇಲ್ಲಿಗೆ ಬಂದ್ಬಿಟ್ಟು ಅಣ್ಣ ನೀವೆಲ್ಲ ವ್ಲಾಗ್ ಮಾಡೋದು ಅಂತ ಹೇಳಿ ಮಾತಾಡಿಸ್ತಿದ್ದೀರಾ. ಅದಕ್ಕೆಲ್ಲ ಕಾರಣ ಇವರೇ ಆಗಿರ್ತಾರೆ. ಈ ದೇವ್ರು ಬಂದು ಒಳ್ಳೆಟ್ಟಿ ರಂಗನಾಥ ಸ್ವಾಮಿ ಅಂತ ಹೇಳಿ. ಈ ದೇವರೇ ನನ್ನ ಮೊದಲನೇ ನಂಬಿಕೆ. ಈ ಒಂದು ವಿಚಾರದಲ್ಲಿ ನಾನು ಬಿಟ್ಟಿದ್ದೀನಿ ಅಷ್ಟೇ. ಪಾರ್ಟ್ 2 ವಿಡಿಯೋ ಕೂಡ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ.